ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಧನು ವಿಕ್ಕಿ ಬ್ಲಾಗ್ಗೆ ಸ್ವಾಗತ. ನೋಡಿ, ಜಾತ್ರೆಗೆ ಹೋಗಿದ್ವಿ ನಮ್ಮ ಅಮ್ಮರ ಮನೆಗೆ. ಇದೇ ದೊಡ್ಡ ಜಾತ್ರೆ ನಮ್ಮೂರಲ್ಲಿ, ನಮ್ಮ ಅಮ್ಮರ ಮನೇಲಿ ವರ್ಷಕ್ಕೊಂದ್ಸಲ ಆಗುತ್ತೆ. ಅದಕ್ಕೆ ಎಲ್ಲ ಅಕ್ಕ ತಂಗಿರು ಸೇರ್ಕೊಂಡಿದ್ವಿ. ನೋಡಿ, ನಾವು ಯಾವ ಹಬ್ಬಕ್ಕೆ ಏನಕ್ಕೂ ಹೋಗದೇ ಇದ್ರು ಯಾವ ಜಾತ್ರೆಗೆ ಮಾತ್ರ ಎಲ್ಲರೂ ಸೇರ್ಕೋತೀವಿ, ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಈ ಜಾತ್ರೆಗೆ ಮಾತ್ರ ಯಾರೂ ಮಿಸ್ ಮಾಡಲ್ಲ ಫ್ರೆಂಡ್, ಹಂಗೆ ಬರ್ತೀವಿ ಜಾತ್ರೆಗೆ. ನಿಮ್ಮ ದೊಡ್ಡಮ್ಮರ ಮನೆಯಲ್ಲಿ ಬಳೆ ಹಾಕ್ಸ್ಕೊತಾ ಇದ್ದೀವಿ. ಎಲ್ಲ ನಮ್ಮ ದೊಡ್ಡಮ್ಮರ ಮನೆ ನಿಂತ್ಕೊಂಡು ಎಲ್ಲ ಮಾತಾಡ್ತಾಯಿತ್ತು. ಅಷ್ಟೊತ್ತಿಗೆ ಬಳೆಯರು ಬಂದಿದ್ದರು, ಒಂದು ಬಳೆ ತೊಡ್ಸ್ಕೊತಾ ಇದ್ದೀವಿ. ಎಲ್ಲರೂ ಬಳೆ ಹಾಕ್ಸ್ಕೊಂಡು ನೋಡಿ ಕೂತ್ಕೊಂಡು ಬಳೆ ಹಾಕ್ಸ್ಕೊತಿದ್ರು. ನಮ್ಮ ದೊಡ್ಡಮ್ಮ ಅವರೆಲ್ಲ ಮೊಮ್ಮಕ್ಕಳು ಈ ಕಡೆ ಕೂತ್ಕೊಂಡಿರೋದು, ನಿಂತಿದ್ದಾರೆ. ಈ ಕಡೆ ಎಲ್ಲ ಆಟಾಡ್ತಾ ಇದ್ದಾರೆ ಹುಡುಗರು. ಇನ್ನೇನೆಲ್ಲ ಬಳೆ ಎಲ್ಲ ತೊಡ್ಸ್ಕೊಂಡು ಆಯಿತು. ತೊಂದಿಲ್ಲ ನೋಡಲಿ. ನನಗೆ ಬಿಡು ಆ ಕಡೆ ನೋಡಿದ್ದೆ ಫ್ರೆಂಡ್. ಎಲ್ಲ ಬೆಳಗ್ಗೆ ಕಲಶ ಹೊತ್ಕೊಂಡು ಹೋಗೋದು, ಬೇವಿನ ಸೀರೆ ಉಡೋದು. ಈ ಕಲಶ ಉಡ್ಬಿಟ್ಟು ನೈಟು ಎಡೆ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡ್ತೀವಿ. ಬೆಳಗ್ಗೆ ಟೈಮು ಇದು ಕಲಶ ಹೊತ್ಕೊಂಡು ಹೋಗ್ತಾರೆ ದೇವಸ್ಥಾನದ ಹತ್ರ. ಚಿಕ್ಕ ಮಕ್ಕಳು, ನನ್ನ ಮಗಳಿಗೆ ಕಲಶ ಉಡಿಸ್ತೀವಿ. ವರ್ಷ ಇದು 3ನೇ ವರ್ಷ ಉಡಿಸ್ತಾ ಇರೋದು. ನೋಡಿ ಫ್ರೆಂಡ್ಸ್, ಎಲ್ಲರೂ ನಗ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ವಿಡಿಯೋ ಆನ್ ಮಾಡಲು ವಿಡಿಯೋ ಆಫ್ ಮಾಡಿ ತಡಿ, ಅವನು ವಿಡಿಯೋ ಆನ್ ಮಾಡಿಲ್ಲ, ಆನ್ ಮಾಡಲ್ಲ ವಿಡಿಯೋನ. ನೋಡಿ ಫ್ರೆಂಡ್ಸ್, ಮಾಮ ಕಾರ್ ಅಲ್ಲಿ ಕೂತೈತೆ. ನಗ್ತಿದ್ದಾರೆ, ಎಲ್ಲಿ ಕುಣಿತಿದ್ದಾರೆ, ಎಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಫ್ರೆಂಡ್, ಎಲ್ಲ ಊಟ ಆದಮೇಲೆ ಕೂತ್ಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಕೂತ್ಕೊಂಡು ನೋಡಿ ಎಲ್ಲ ಕೈ ಕೋನ್ ಹಾಕ್ಕೊಂತ ಇದ್ದೀವಿ. ಆ ಕಡೆ ನನ್ನ ಮಗ ವೀಡಿಯೋ ಮಾಡ್ತಾಯಿದ್ದ, ಎಲ್ಲ ನಗಾಡ್ತಾಯಿದ್ರು ವೀಡಿಯೋ ಮಾಡೋದಕ್ಕೆ. ನನ್ನ ಮಗ ಅದು ನೀಟಾಗಿ ಮಾಡಿಲ್ಲ, ಎಲ್ಲ ಕತ್ಲೆಲ್ಲ ಅರ್ಧಂಬರ್ಧ ಹಿಡಿದ್ಬಿಟ್ಟವನೇ. ನಮ್ಮ ಹೂ ಬೆಳಿತಿರೋದು ಹಿಡ್ಕೊಂಡು ನನ್ನ ಫ್ರೆಂಡ್ ಹೂ ಬೇರೆ ಇದ್ವು, ಹಂಗೆ ಕಟ್ಕೊಂಡು ನಮ್ಮಮ್ಮ ಇಲ್ಲಿ ಬಾಗಿಲು ಬಳಿತಾ ಇದ್ದಾರೆ. ಸಗಣಿಲೆಲ್ಲ ಸಾರಿಸ್ತವ್ರೆ ರಂಗೋಲಿ ಬಿಡೋಕ್ಕೆ. ಆಮೇಲೆ ರಂಗೋಲಿ ಬಿಡಬೇಕು ನೋಡಿ. ಎಲ್ಲ ಅಕ್ಕ ತಂಗಿರು ಸೇರ್ಕೊಂಡ್ರೆ ಅಪರೂಪಕ್ಕೆ ಹಂಗೆ ಅಲ್ವಾ, ತುಂಬ ನಗಾಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡು ಆಲ್ಟೆ ಹೊಡ್ಕೊಂಡು ಮಾತಾಡ್ತಾ ಇದ್ವಿ. ಇನ್ನೇನು ರಂಗೋಲಿ ಬಿಡಬೇಕೀಗ, ಎಲ್ಲ ಕೆಲಸ ಮುಗೀತು. ಕಲ್ಲರ್ ತುಂಬಿ ಮಂಗಳಮ್ಮ 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 ನೋಡಿಲಿ, ನಾನು ರಂಗೋಲಿ ಬಿಡ್ತಾಯಿದ್ದೀನಿ. ನಮ್ಮ ಅಕ್ಕ ಮಕ್ಕಳು, ನಮ್ಮ ಅಮ್ಮ ಎಲ್ಲ ಸೇರಿ ಕಲರ್ ತುಂಬ್ತಾ ಇದ್ದಾರೆ. ತುಂಬ ದೊಡ್ಡದು ರಂಗೋಲಿ ಬಿಡ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಹೇಳಿ ರಂಗೋಲಿ ಹೆಂಗಿದೆ ಅಂತ. ಚಿಕ್ಕಿ ರಂಗೋಲಿ ಬಿಟ್ಟರೆ ಚಿಕ್ಕಿ ಕಡೆ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ಎಳೆ ರಂಗೋಲಿ ಬಿಡ್ತಾಯಿದ್ದು. ನಾನು ಬಿಡ್ತಾಯಿದ್ದೀನಿ ರಂಗೋಲಿ, ನಮ್ಮ ಅಕ್ಕರೆಲ್ಲ ತುಂಬ್ತಾ ಇದ್ದಾರೆ ಬಣ್ಣನ. ಹೆಂಗಿತ್ತೆ ಅಂತ ಹೇಳಿ ಫ್ರೆಂಡ್ ರಂಗೋಲಿ. ಹಬ್ಬ ಅಂದರೆ ನೈಟೆಲ್ಲ ಬಿಟ್ಟು ಎಲ್ಲ ಆಗಿ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಫ್ರೆಂಡ್. ಆಮೇಲೆ ಎಲ್ಲ ನೈಟು 3 ಗಂಟೆ 4 ಗಂಟೆಗೆ ಬೆಳಗಿನ ಜಾವ ಕೆಂಡ ತುಳಿಯೋದಿರುತ್ತೆ, ಅಲ್ಲಿಗೆ ಹೋಗ್ಬೇಕು ಕೆಂಡದ ಗುಂಡಿಗೆ. ಅಲ್ಲೂ ವೀಡಿಯೋ ಮಾಡಿದ್ದೀನಿ, ನೋಡೋದು ತೋರಿಸ್ತೀನಿ, ಹಾಕ್ತೀನಿ ಫ್ರೆಂಡ್ ವೀಡಿಯೋನ. ನೋಡಿಲಿ ಎಲ್ಲ ಮುಗೀತು. ಇನ್ನೇನು ಸ್ವಲ್ಪ ಲಾಸ್ಟ್ ಬಿಡ್ತಾಯಿದ್ದೀನಿ. ಅವ್ರು ಕೂತ್ಕೊಂಡು ಎಲ್ಲ ಬಣ್ಣ ಯಾವ್ದಾದ್ರು ತುಂಬೋದು ಅಂತ ತೆಗಿತಾ ಇದ್ದಾರೆ ಬಣ್ಣನ. ಆಮೇಲೆ ಈ ಕಡೆ ನಮ್ಮ ದೊಡ್ಡಮ್ಮರ ಮನೆ ಹತ್ರನೂ ಬಿಡ್ತಾಯಿದ್ರು, ಅಲ್ಲಿಗೂ ಹೋಗಿ ಮಾಡ್ಕೊಂಬಂದಿದ್ವಿ. ಇಲ್ಲಿ ಇದು ನಮ್ಮಮ್ಮರ ಮನೆ. ಈಗ ಬಿಡ್ತಾರೆ ನಮ್ಮಮ್ಮರ ಮನೆ ಹತ್ರ ರಂಗೋಲಿ. ಇಲ್ಲಿ ಬಿಟ್ಟಾದ್ಮೇಲೆ ಅಲ್ಲೂ ಹೋಗಿ ವೀಡಿಯೋ ಮಾಡ್ಕೊಬರೋದು ನಾವು. ಅಲ್ಲೇ ಆ ಥರ ಬಿಟ್ಟರೆ ನಮ್ಮಲ್ಲಿ ಆ ಥರ ಬಿಟ್ಟಿವಿ ಅಂತ.
ಹಾಂ, ಇದು ನೋಡಿ, ಇದು ನಮ್ಮ ದೊಡ್ಡಮ್ಮವ್ರ ಮನೆ ಹತ್ರ. ನಮ್ಮ ಮನೆ ಹತ್ರ ಬಿಟ್ಟಾದ್ರು ಇಲ್ಲಿಗೆ ಬಂದು ನೋಡ್ತಾ ಇದ್ದೀವಿ. ಇಲ್ಲಿ ಆ ಥರ ಬಿಟ್ಟಿದ್ದಾರೆ ನಮ್ಮ ಅಕ್ಕ ಮಕ್ಕಳು ಅಂತ. ಆ ಕಡೆ ಎಲ್ಲ ಕೂತ್ಕೊಂಡು ಹುಡುಗರು ಬಂದಿರೋ ನೆಂಟರೆಲ್ಲ ಅವರೆಲ್ಲ ಹಾಡಾಕೊಂಡು ಕೇಳ್ಕೊಂಡು ಕೂತಿದ್ರು. ಇವ್ರು ನಮ್ಮ ದೊಡ್ಡಮ್ಮ ಮಗಳು, ನಮ್ಮ ಅಕ್ಕ ರಂಗೋಲಿ ಬಿಡ್ತಾರೆ, ಇವು ಅವ್ರ ಮಗಳು. ಎಲ್ಲ ರಂಗೋಲಿ ಬಿಟ್ಕೊಂಡು ಕೂತಿದ್ದೀವಿ. ಅಶ್ವಿನಿ ಇವಕ್ಕೂ ಚೆನ್ನಾಗಿ ಕಾಣವು. ಇವಕ್ಕೆಲ್ಲಿ ಬಣ್ಣದ ಬೇರೆ ಕಲರ್ ತಾಂಬ ಹೋಗ್ಲಿ. ಏನ್ ಮಾಡ್ತೀಯ ಬಣ್ಣ ಮನೆ ಎಷ್ಟಾಗ್ಲೂ ಕೈ ಬಣ್ಣ ಆಗ್ತಿಲ್ಲ. ಬಣ್ಣ ಆಗ್ತಿಲ್ಲ. ಇಟ್ಟಿಟ್ಟೆ ಇರೋದ್ರಲ್ಲಿ ಹಳದಿ ಕಲರ್ ಏನ್ ಚೆನ್ನಾಗಿ ಕಾಣಲ್ಲ. ಅದನ್ನೇ ನಾನು ಹೇಳಿದೆ, ಹಳದಿ ಕಲರ್ ಚೆನ್ನಾಗಿ ಕಾಣಲ್ಲ. ಇದನ್ನ ಬಿಡ್ಬೇಕಾಯ್ತು. ಇಲ್ಲಿ 2 ಪ್ಯಾಕೆಟ್ ಇತ್ತು ಅಲ್ಲಿ. ಬೇರೆ ನಾವು ಒಂದೇ ಕಲರ್ ಆಗ್ತೇವೆ. ಇಷ್ಟಪಟ್ಟ ಕಲರ್ ಇಲ್ಲ, ಇದು ಬೇರೆ ಅದು ಬೇರೆ ಅನ್ಸುತ್ತೆ. ಅದೇ ಇಲ್ಲಿಗೆ ಹಾಕಿರತ್ತ ಇಲ್ಲಿ ಮೇಕೆ ಅದು ಬ್ಲೂ ಕಲರ್ ಕವಿ. ಇದು ಒಂಚೂರು ರೆಡ್ ಬಣ್ಣ ಹಾಕಿಸ್ಕೊಬರೋದು. ಕುಂಕುಮಕ್ಕೆ ಪುಡಿ ಒಂಚೂರು ಮಿಂಚ್ ಹಾಕ್ಸ್ಕ. ನೋಡಿ ಫ್ರೆಂಡ್, ಇದೇ ಕೆಂಡದ ಗುಂಡಿ. ಬೆಳಗಿನ ಜಾವ ಆಗುತ್ತೆ. ಎಲ್ಲ ಮುಗಿಸ್ಕೊಂಡು ರಂಗೋಲಿ ಎಲ್ಲ ಮುಗಿಸ್ಕೊಂಡು ಆಟ ಮುಗಿಸ್ಕೊಂಡು ನೋಡಿ ಕೆಂಡದ ಗುಂಡಿಗೆ ಬಂದಿದ್ದೀವಿ. ನೋಡಿ, ಇದೇ ಫ್ರೆಂಡ್ ಬೆಳಗ್ಗೆ ಬೇವಿನ ಸೀರೆ ಉಡ್ಸೋದು. ಇದು ದೇವ್ರ ಮನೆ ಹತ್ರ ಬರುತ್ತೆ. ಈ ಥರ ಯಾರ್ಯಾರ ಮನೆ ಹತ್ರ ಬೇವಿನ ಸೀರೆ ಉಡಿಸ್ತಾರೆ ಅವ್ರ ಮನೆ ಹತ್ರ ಬಂದು ಪೂಜೆ ಮಾಡ್ಕೊಂಡು ಈ ಥರ ಉಡ್ಸ್ಕೊಂಡು ಕರ್ಕೊಂಡು ಹೋಗೋದು. ಇಲ್ಲಿಂದ ಸೀದಾ ದೇವಸ್ಥಾನದ ಹತ್ರ ಹೋಗೋದು. ಸರಿಯಾ? ಬಾರ ವಿಕಾಸ. ಬರ್ರಿ ಒಟ್ಟ ಸ್ಥಳ ಬರ್ರಿ ನಿಮ್ಮ ಅಪ್ಪಿ. ಬರ್ರಿ ಅವ್ರು ಯಾಕೆ ಮಾಡ ಹಿಂಗೆ ಹೋಗ್ತಾರೆ? ಹೋಗ ಇಲ್ಲಿ ಮುಂದೋದು, ಅಲ್ಲಿ ಮುಂದೋಗಿ ನಿಲ್ಸು.
ಫ್ರೆಂಡ್ ಇದೆ ನೋಡಿ ದೇವಸ್ಥಾನ. ಅಲ್ಲಿಂದ ಮನೆ ಹತ್ರದಿಂದ ಇಲ್ಲಿಗೆ ತನಕ ಬೆಂಚ್ ಹೊತ್ಕೊಂಡು ದೇವಸ್ಥಾನ ಸುತ್ತ 3 ಸುತ್ತು ರೌಂಡ್ ಸುತ್ತಬಿಟ್ಟು ಆಮೇಲೆ ತೆಗ್ದಾಕ್ಬಿಟ್ಟು ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಮನೆಗೆ ಹೋಗೋದಷ್ಟೇ. ಮಧ್ಯ ಅಂದಮೇಲೆ ಮರಿ ಕೋಳಿ ಎಲ್ಲ ಕೊಯ್ಕೊಬರ್ತಾರೆ. ಕೊಯ್ಕೊಂಡು ಹೋಗಿ ಮಾಡ್ಕೊಂಡು ತಿನ್ನೋದಷ್ಟೇ, ಏನೇನಿಲ್ಲ ನೋಡಿ. ನಾವು ದೇವಸ್ಥಾನ ಸುತ್ತ ಬರ್ತಾಯಿದ್ದೀವಿ. ಎರಡು ರೌಂಡ್ ಆಗೈತೆ, ಇನ್ನೊಂದು ರೌಂಡ್ ಐತೆ. ಸುತ್ತಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗೋದು ನೋಡಿ. ಇಲ್ಲೇ ಫ್ರೆಂಡ್ ರಾತ್ರಿ ಕೆಂಡ ತುಳಿದಿದ್ದೆಲ್ಲ ಕಾಣ್ತಿದೆಯಲ್ಲ, ಬೂದಿ ಎಲ್ಲ ಇಲ್ಲೇ ತುಳಿದಿದ್ದು ರಾತ್ರಿ ಕೆಂಡ. ಇಲ್ಲ ಐತಿ ಮಮ್ಮ ಆಟ ಆಡ್ಕೊಂಡು ಫೋನ್ ಹಿಡ್ಕೊಂಡು ನೋಡ್ಕೊಂಡ್ ಬರ್ತದ. ಯೂಟ್ಯೂಬ್ ಓಪನ್ ಮಾಡಿ ಒಂದ್ ನಾವು ಈ ದೇವಸ್ಥಾನದಿಂದ ಬಂದು ಎಲ್ಲ ಕೂತಿದ್ದೀವಿ. ಎಲ್ಲ ಸೆಕೆಗೆಲ್ಲ ಡ್ರೆಸ್ ಮಾಡಿದ್ದೆಲ್ಲ ಚೇಂಜ್ ಮಾಡ್ಕೊಂಡು ಡ್ರೆಸ್ ಕೂಡ ಆರಾಮ್ ಕೂತ್ಕೊಂಡು ನೋಡಿ. ನನ್ನ ಮಗಳು ಹೆಂಗೆ ಮೊಬೈಲ್ ನೋಡ್ತಾಳೆ, ಎಲ್ಲ ತಲೆ ಬತ್ತ ಕೂತಿದ್ದೀನಿ. ನಾನು ಕೂತ್ಕೊಂಡು ಅಲ್ಟೆ ಹೊಡಿತಾ ಇದ್ದಾರೆ. ಚಂದ